ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ರಾಶಿ ಚಕ್ರದಲ್ಲಿ ಅತ್ಯಂತ ಶಕ್ತಿಶಾಲಿ, ತೀವ್ರ ಹಾಗೂ ನಿಗೂಢ ಅಂತ ಕರೆಯಲ್ಪಡುವ ರಾಶಿ. ಇವತ್ತಿನ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ಹೇಗಿರುತ್ತೆ, ಇವರ ಜೀವನದಲ್ಲಿ ಯಾವ ವಯಸ್ಸಿಗೆ ಮಹಾರಾಜಯೋಗ ಅನ್ನೋದು ಮತ್ತು ಧನ ಲಾಭ ಆರಂಭವಾಗುತ್ತೆ, ಹಾಗೆಯೇ ಇವರ ಇಡೀ ಬದುಕನ್ನು ಬದಲಾಯಿಸುವ 100% ಗ್ಯಾರಂಟಿ ಘಟನೆ ಯಾವುದು ನಡೀಬಹುದು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ವೃಶ್ಚಿಕ ರಾಶಿಯವರನ್ನು ಒಂದು ವಾಕ್ಯದಲ್ಲಿ ಹೇಳಬೇಕಂದ್ರೆ, ಸಾಗರದಷ್ಟು ಆಳ, ಜ್ವಾಲಾಮುಖಿಯಂತೆ ಸ್ಫೋಟಕ, ಹೊರಗಿನಿಂದ ನೋಡೋದಕ್ಕೆ ಅಷ್ಟೇ ನಿಗೂಢ. ಹೌದು, ಇವರು ತಮ್ಮ ಒಳಗಡೆ ಭಾವನೆಗಳ ದೊಡ್ಡ ಕಡಲನ್ನೇ ಬಚ್ಚಿಟ್ಕೊಂಡಿರ್ತಾರೆ. ಇವರು ಯಾರನ್ನ ಸುಲಭವಾಗಿ ನಂಬೋದಿಲ್ಲ, ಆದರೆ ಒಮ್ಮೆ ನಂಬಿದ್ರೆ ಸಾಕು, ಅವರಿಗಾಗಿ ಪ್ರಾಣ ಕೊಡೋದಕ್ಕೂ ಸಿದ್ಧರಿರ್ತಾರೆ. ಶತ್ರುಗಳನ್ನು ಎಂದಿಗೂ ಮರೆಯದ, ಮಿತ್ರರನ್ನು ಎಂದಿಗೂ ಕೈಬಿಡದ ಅತ್ಯಂತ ಶಕ್ತಿಶಾಲಿ ರಾಶಿ ಚಕ್ರದ ರಾಶಿ ಅಂದರೆ ಇದು. ಸಾಕ್ಷಾತ್ ಮಹಾಲಕ್ಷ್ಮಿಯ ಕೃಪೆ ವೃಶ್ಚಿಕ ರಾಶಿಯವರಿಗೆ ಒಂದು ನಿರ್ದಿಷ್ಟ ವಯಸ್ಸಲ್ಲಿ ಸಿಗುತ್ತೆ. ಆ ವಯಸ್ಸು ಯಾವುದು ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಅದಕ್ಕೂ ಮುನ್ನ ಕಮೆಂಟ್ ಬಾಕ್ಸಲ್ಲಿ ಜೈ ಧನಲಕ್ಷ್ಮಿ ಅಂತ ತಪ್ಪದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದರ ಚಿಹ್ನೆ ಚೇಳು ಮತ್ತು ಅಧಿಪತಿ ಗ್ರಹ ಮಂಗಳನ ಪ್ರಭಾವ. ಫ್ರೆಂಡ್ಸ್, ವೃಶ್ಚಿಕ ರಾಶಿಯ ಚಿಹ್ನೆ ಚೇಳು. ಇದು ಕೇವಲ ಒಂದು ಗುರುತಲ್ಲ, ಇದು ಇವರ ಇಡೀ ವ್ಯಕ್ತಿತ್ವದ ಕನ್ನಡಿ. ಚೇಳು ಹೇಗೆ ತನ್ನನ್ನು ರಕ್ಷಿಸಿಕೊಳ್ಳೋದಕ್ಕೆ ಹೊರಗಡೆ ಒಂದು ಗಟ್ಟಿ ಕವಚವನ್ನು ಹೊಂದಿರುತ್ತೋ, ಹಾಗೆಯೇ ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳನ್ನು ಹಾಗೂ ತಮ್ಮ ದೌರ್ಬಲ್ಯಗಳನ್ನು ಹೊರ ಜಗತ್ತಿಗೆ ಕಾಣದಂತೆ ಒಂದು ನಿಗೂಢ ಮುಖವಾಡದ ಹಿಂದೆ ಮುಚ್ಚಿಟ್ಟಿರ್ತಾರೆ. ಇವರನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಈ ರಾಶಿಯ ಅಧಿಪತಿ ನವಗ್ರಹಗಳ ಸೇನಾಧಿಪತಿಯಾದ ಮಂಗಳದೇವ. ಮಂಗಳ ಅಂದರೆ ಶಕ್ತಿ, ಧೈರ್ಯ, ಉತ್ಸಾಹ, ರಹಸ್ಯ ಮತ್ತು ಛಲದ ಕಾರಕ. ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ ಹುಟ್ಟಿನಿಂದಲೇ ಅಗಾಧವಾದ ಮನೋಬಲ, ಅಂದುಕೊಂಡಿದ್ದನ್ನು ಸಾಧಿಸುವ ಛಲ ಮತ್ತು ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಧೈರ್ಯ ರಕ್ತದಲ್ಲೇ ಬಂದಿರುತ್ತೆ. ಇವರು ಸೋಲನ್ನು ಸುಲಭವಾಗಿ ಒಪ್ಕೊಳ್ಳೋದೇ ಇಲ್ಲ. ಒಂದೊಮ್ಮೆ ಬಿದ್ದರೂ ಸಹ 10ರಷ್ಟು ವೇಗವಾಗಿ ಪುಟಿದೆದ್ದು ಹೇಳುವ ಒಂದು ಅದ್ಭುತ ಶಕ್ತಿ ಇವರಿಗೆ ಇರುತ್ತೆ. ವಾಸ್ತವದಲ್ಲಿ ಇವರು ಸತ್ಯವನ್ನ ಮುಖಕ್ಕೆ ಹೊಡೆದಂತೆ ನೇರವಾಗಿ ಮಾತನಾಡ್ತಾರೆ. ಸುಳ್ಳು ಮತ್ತು ಮೋಸವನ್ನು ಇವರು ಸ್ವಲ್ಪವೂ ಸಹಿಸೋದಿಲ್ಲ. ಇದು ಇವರ ಅಹಂಕಾರ ಅಲ್ಲ ಫ್ರೆಂಡ್ಸ್, ಇದು ಇವರ ಪ್ರಾಮಾಣಿಕತೆ ಮತ್ತು ಆತ್ಮಗೌರವದ ಪ್ರತಿರೂಪ. ಇವರ ಮನಸ್ಸು ಸದಾ ಆಳವಾದ ಚಿಂತನೆಗಳಲ್ಲಿ ಮುಳುಗಿರುತ್ತೆ. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯವನ್ನು ಶೋಧಿಸುವುದರಲ್ಲಿ ಇವರಿಗೆ ಆಸಕ್ತಿ ಜಾಸ್ತಿ. ಮನಸ್ಸನ್ನು ಓದುವ, ಜೀವನದ ರಹಸ್ಯವನ್ನು ಅರಿಯುವ ಒಂದು ಅದ್ಭುತವಾದ ಅಂತಃಪ್ರಜ್ಞೆ ಇವರಿಗೆ ಇರುತ್ತೆ. ಸಾಮಾನ್ಯವಾಗಿ ಜನರು ಅಂದ್ಕೊಳ್ಳೋದು ವೃಶ್ಚಿಕ ರಾಶಿಯವರಿಗೆ ಪ್ರೀತಿ ಕರುಣೆ ಇಲ್ಲ, ಇವರು ಬರೀ ಸೇಡು, ದ್ವೇಷ ಮತ್ತು ಅಧಿಕಾರವನ್ನು ಬಯಸ್ತಾರೆ ಅಂತ. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ವೃಶ್ಚಿಕ ರಾಶಿಯವರು ಅತ್ಯಂತ ಭಾವನಾ ಜೀವಗಳು. ತಮ್ಮ ಪ್ರೀತಿ ಪಾತ್ರರನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಆ ಕಠಿಣ ಮುಖವಾಡದ ಹಿಂದೆ ಒಂದು ಅತ್ಯಂತ ಮೃದುವಾದ, ಸೂಕ್ಷ್ಮವಾದ ಹೃದಯ ಇರುತ್ತೆ. ತಮ್ಮವರನ್ನ ರಕ್ಷಿಸೋದಕ್ಕೆ ಇವರು ಯಾವುದೇ ಹಂತಕ್ಕಾದರೂ ಹೋಗ್ತಾರೆ. ಇವರ ಪ್ರೀತಿ ಮತ್ತು ನಿಷ್ಠೆ ಸಾಗರದಷ್ಟು ಆಳವಾಗಿರುತ್ತೆ. ಆದರೆ ಯಾರಾದರೂ ಇವರಿಗೆ ದ್ರೋಹ ಬಗೆದ್ರೆ, ಬೆನ್ನಿಗೆ ಚೂರಿ ಹಾಕಿದರೆ ಸಾಯುವವರಿಗೂ ಇವರು ಅದನ್ನು ಮರೆಯೋದಿಲ್ಲ. ಸೇಡಿನ ಜ್ವಾಲೆಯಾಗಿ ಬಿಡ್ತಾರೆ ಇವರು. ಇನ್ನು ಸ್ನೇಹದ ವಿಚಾರಕ್ಕೆ ಬಂದರೆ, ಇವರು ಅತ್ಯುತ್ತಮ ರಹಸ್ಯ ರಕ್ಷಕರು. ನಿಮ್ಮ ಜೀವನದ ಅತಿ ದೊಡ್ಡ ಗುಟ್ಟನ್ನು ಇವರ ಹತ್ರ ಹೇಳಿಬಿಟ್ರೆ ನೀವು ಅದು ಯಾವುದೇ ಕಾರಣಕ್ಕೂ ಅವರು ಯಾರಿಗೂ ಹೇಳೋದಿಲ್ಲ. ಅದು ಸಮಾಧಿಯಾಗಿ ಬಿಡುತ್ತೆ, ಅಲ್ಲೇ ಹೊಟ್ಟೆಯಲ್ಲೇ ಇದ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ನಂಬಿಕೆಯನ್ನು ಇವರು ಬಿಟ್ಕೊಡೋದಿಲ್ಲ. ಇನ್ನು ಸಣ್ಣ ಅನುಮಾನ ಬಂದರೂ ಸಹ ಅದನ್ನು ಅಲ್ಲೇ ಸ್ಪಷ್ಟಪಡಿಸಿಕೊಳ್ಳದೆ ಇವರು ಮುಂದೆ ಹೋಗೋದಿಲ್ಲ. ಏನಿದ್ರೂ ಕ್ಲಿಯರ್ ಮಾಡಿಬಿಡ್ತಾರೆ. ಪ್ರೀತಿಯನ್ನು ತೋರಿಸುವ ವಿಚಾರದಲ್ಲೂ ಇವರು ಅತ್ಯಂತ ತೀವ್ರ ಮತ್ತು ಉತ್ಸಾಹ ಭರಿತರು. ತಮ್ಮ ಸಂಗಾತಿಯನ್ನು ಸಂಪೂರ್ಣವಾಗಿ ತಮ್ಮವರೆಂದು ಭಾವಿಸಿ ಅವರಿಗಾಗಿ ಎಲ್ಲವನ್ನ ಕೂಡ ಮುಡುಪಾಗಿರ್ತಾರೆ. ವೃತ್ತಿ ಜೀವನಕ್ಕೆ ಬಂದರೆ ವೃಶ್ಚಿಕ ರಾಶಿಯವರು ಹುಟ್ಟು ಸಂಶೋಧಕರು. ಇವರಿಗೆ ಆಳವಾದ ರಿಸರ್ಚ್, ಇನ್ವೆಸ್ಟಿಗೇಷನ್, ಗುಪ್ತಚರ ಇಲಾಖೆ, ಕ್ರಿಮಿನಲ್ ಇನ್ವೆಸ್ಟಿಗೇಷನ್, ಸರ್ಜರಿ, ಸೈಕಾಲಜಿ, ಫೈನಾನ್ಸ್, ಮ್ಯಾನೇಜ್ಮೆಂಟ್ ಮತ್ತು ಆರ್ಮಿ ಅಥವಾ ಡಿಫೆನ್ಸ್ನಂತಹ ಕ್ಷೇತ್ರಗಳು ತುಂಬ ಸೂಕ್ತವಾಗಿವೆ. ಇವರಲ್ಲಿರುವ ಅಗಾಧವಾದ ಏಕಾಗ್ರತೆ ಮತ್ತು ಗುಟ್ಟನ್ನು ಭೇದಿಸುವ ಕಲೆ ಇವರನ್ನು ಕೆಲಸ ಮಾಡುವ ಜಾಗದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ಇನ್ನು ಆರ್ಥಿಕ ವಿಚಾರಕ್ಕೆ ಬಂದರೆ ಇವರಿಗೆ ಲಕ್ಸುರಿ ಅಥವಾ ಐಷಾರಾಮಿ ಜೀವನ ನಡೆಸಬೇಕಂತ ದೊಡ್ಡ ಕನಸಿರುತ್ತೆ. ಬದುಕು ಇರೋದೇ ಒಂದ್ಸಲ ಇರೋದ್ರಿಂದ ಚೆನ್ನಾಗಿ ತಿಂದು ಉಂಡು ರಾಜನ ಥರ ಬದುಕಬೇಕು ಅನ್ನೋದು ಇವರ ಆಲೋಚನೆ ಆಗಿರುತ್ತೆ. ಇವರ ಹಣ ಗಳಿಸೋದ್ರಲ್ಲಿ ಚಾಣಾಕ್ಷರಾಗಿದ್ರು ಕೂಡ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ಇವರು ತಮ್ಮ ದುಡಿಮೆಗಿಂತ ಸ್ವಲ್ಪ ಜಾಸ್ತಿನೇ ಖರ್ಚು ಮಾಡ್ತಾರೆ. ಕೈಯಲ್ಲಿ ಹಣ ಇರಲಿ ಇಲ್ಲದೆ ಇರಲಿ, ತಮಗೆ ಯಾವುದಾದ್ರೂ ವಸ್ತು ಇಷ್ಟ ಆಯಿತು ಅಂದರೆ ಅದನ್ನು ಸಾಲ ಮಾಡಿ ಆದರೂ
ತಗೊಳ್ಳೋ ಒಂದು ಗುಣ ಇವರಿಗೆ ಇರುತ್ತೆ. ಇಂತಹ ಹಠದ ಸ್ವಭಾವದಿಂದಾಗಿಯೇ ಇವರು ಅನಾವಶ್ಯಕವಾಗಿ ಹಣವನ್ನು ಪೋಲು ಮಾಡ್ತಿರ್ತಾರೆ, ಜೀವನದಲ್ಲಿ ಆರ್ಥಿಕ ಕಷ್ಟಗಳನ್ನು ಎದುರಿಸ್ತಾರೆ. ವೃಶ್ಚಿಕ ರಾಶಿಯವರೇ, ಬೇಸರ ಮಾಡ್ಕೊಳ್ಬೇಡಿ. ನಿಮ್ಮ ಜೀವನದ ಅತಿ ದೊಡ್ಡ ತಿರುವು ಹಾಗೂ ರಾಜಯೋಗ ಆರಂಭ ಆಗ್ತಾ ಇದೆ. ನಿಮ್ಮ 32ರಿಂದ 34ರ ವಯಸ್ಸಲ್ಲಿ ಅದು ಸ್ಟಾರ್ಟ್ ಆಗುತ್ತೆ. ಈ ವಯಸ್ಸು ದಾಟ್ತಿದ್ದಂತೆ ನೀವು ಇಷ್ಟು ದಿನ ಮಾಡಿದ ತಪ್ಪುಗಳೆಲ್ಲ ಕೂಡ ಸರಿಪಡಿಸ್ಕೊಳ್ತೀರಾ. ನಿಮ್ಮ ಕಷ್ಟಗಳೆಲ್ಲ ಕರಗಿ ಸಾಕ್ಷಾತ್ ಧನಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಾಗುತ್ತೆ. ಬೇರೆಯವರು ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ. ಯಾಕೆಂದರೆ ನೀವು ಸುಲಭವಾಗಿ ಯಾರಿಗೂ ಕೂಡ ಬಗ್ಗೋದಿಲ್ಲ. ತೆಗಳಿಕೆ ಹೊಗಳಿಕೆಗೆ ಜಗ್ಗದ ಅದ್ಭುತ ಮನೋಭಾವವನ್ನು ದೇವರು ನಿಮಗೆ ಕೊಟ್ಟಿರ್ತಾರೆ. ಆದರೆ ನಿಮ್ಮಲ್ಲಿ ಕೆಲವು ದೌರ್ಬಲ್ಯ ಕೂಡ ಇರುತ್ತೆ. ಅಸೂಯೆ ಮತ್ತು ಸೇಡಿನ ಮನೋಭಾವ ನಿಮ್ಮ ದೊಡ್ಡ ಮೈನಸ್ ಪಾಯಿಂಟ್. ಇತರರ ಯಶಸ್ಸನ್ನು ಕಂಡು ನೀವು ಬೇಗ ಅಸೂಯೆ ಪಡ್ತೀರಾ. ನೆಗೆಟಿವ್ ಎನರ್ಜಿ ನಿಮಗೆ ತುಂಬ ಬೇಗ ಆವರಿಸುತ್ತೆ. ಇದರಿಂದಾಗಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಜಗಳಕ್ಕೆ ಇಳಿತೀರಾ. ಯಾರಾದರೂ ಬುದ್ಧಿ ಹೇಳೋದಕ್ಕೆ ಬಂದರೆ ನನ್ನ ವಿಷಯಕ್ಕೆ ಬರಬೇಡಿ ಅಂತ ಅವರ ಮೇಲೇ ಕೋಪ ಮಾಡ್ಕೋತೀರಾ. ಇನ್ನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡೋದ್ರಿಂದ ಜನ ನಿಮ್ಮನ್ನು ಅಹಂಕಾರಿ ಅಂತ ತಪ್ಪಾಗಿ ತಿಳ್ಕೊತಾರೆ. ಜೊತೆಗೆ ನಿಮ್ಮ ಭಾವನೆಗಳನ್ನು ನಿಮ್ಮೊಳಗೆ ಬಚ್ಚಿಟ್ಕೊಳ್ಳೋದ್ರಿಂದ ನಿಮಗೆ ಮಾನಸಿಕ ಒತ್ತಡ, ಖಿನ್ನತೆ, ಡಿಪ್ರೆಷನ್ ಅಥವಾ ಸಂತಾನೋತ್ಪತ್ತಿ ಅಥವಾ ವಿಸರ್ಜನಾ ವ್ಯವಸ್ಥೆಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಇದಕ್ಕೆಲ್ಲ ಪರಿಹಾರಗಳೇನು? ವೃಶ್ಚಿಕ ರಾಶಿಯವರ ಜೀವನದ ಅಂತಿಮ ಪಾಠ ಏನಂದರೆ, ನಿಜವಾದ ಶಕ್ತಿ ಅಂದರೆ ಎಲ್ಲವನ್ನ ನಿಯಂತ್ರಣ ಮಾಡೋದು ಅಲ್ಲ, ಬದಲಾಗಿ ಹಳೆಯ ನೋವುಗಳನ್ನು ಬಿಟ್ಬಿಡೋದು ಮತ್ತು ಇತರರನ್ನು ಕ್ಷಮಿಸೋದು. ನೀವು ಯಾವಾಗ ಕ್ಷಮಿಸೋದನ್ನು ಕಲಿತು ಮುಂದೆ ಸಾಗ್ತೀರೋ ಆವಾಗಲೇ ನಿಮ್ಮ ಆಧ್ಯಾತ್ಮಿಕ ಮತ್ತು ಆರ್ಥಿಕ ಪಯಣ ಅದ್ಭುತವಾಗಿ ಆರಂಭವಾಗುತ್ತೆ. ನಿಮ್ಮ ಕೋಪ ಮತ್ತು ಒತ್ತಡವನ್ನು ನಿಯಂತ್ರಿಸೋದಕ್ಕೆ ಪ್ರತಿದಿನ ಧ್ಯಾನ ಮಾಡಿ ಹಾಗೂ ಓಂ ಅಂಗರಕಾಯ ನಮಃ ಅಂತ ಮಂತ್ರವನ್ನು ಪಠಿಸಿ. ಕೊನೆಯದಾಗಿ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದು ನಿಮ್ಮ ಎಲ್ಲ ಆರ್ಥಿಕ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಒಂದು ವಿಶೇಷ ಪರಿಹಾರವನ್ನು ಹೇಳ್ತೀನಿ, ಕೇಳಿ. ಪ್ರತಿ ಮಂಗಳವಾರ, ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಮಡಿಯಿಂದ ಬೆಳಿಗ್ಗೆ 6 ಗಂಟೆಯ ಒಳಗಾಗಿ ತಾಯಿ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕೆಂಪು ಹೂಗಳನ್ನು ಸಮರ್ಪಿಸಿ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ. ಇದನ್ನು ಶ್ರದ್ಧೆಯಿಂದ ಮಾಡುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಆಗುವ ಪವಾಡಗಳನ್ನು ನೀವೇ ಕಣ್ಣಾರೆ ನೋಡ್ತೀರಾ. ಹಾಗಾಗಿ ವೃಶ್ಚಿಕ ರಾಶಿಯವರೇ, ಎಲ್ಲವೂ ಕೂಡ ಮುಳ್ಳಿನಂತೆ ಕಂಡ್ರೂ ಕೂಡ ಅದನ್ನು ಬಿಡಿಸಿಕೊಳ್ಳೋದು ನಮ್ಮಲ್ಲೇ ಇರುತ್ತೆ. ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.